ಸಾಲಿಗ್ರಾಮ ಪಟ್ಟಣ ಪಂಚಾಯತಿಗೆ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಪೀಠ ಫಂಡ್ ಅಲೋಕೇಶನ್ ಮತ್ತು ಎಸ್ ಬಿ ಎಮ್ ಅರ್ಬನ್ 2.0ದಲ್ಲಿ ಏನು ಅನುದಾನ ಬಿಡುಗಡೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಯೂಸ್ಡ್ ವಾಟರ್ ಮ್ಯಾನೇಜ್ಮೆಂಟ್ ಎರಡು ಕಾನ್ಸೆಪ್ಟಲ್ಲಿ ನಾವು STP ಮತ್ತು FSTPಗಳಿಗೆ ನಾವು ಜಾಗವನ್ನು ಕಾದಿರಿಸ್ಕೊಂಡು ಜಾಗದಲ್ಲಿ ಉಳ್ತೂರಿನಲ್ಲಿರುವ ಸರ್ವೆ ನಂಬರ್ 219/2ರಲ್ಲಿ ನಾವು 2010ರಲ್ಲಿ ಪರ್ಚೇಸ್ ಮಾಡಿರುವಂಥ ಲ್ಯಾಂಡಲ್ಲಿ ಘನತ್ಯಾಜ್ಯಕ್ಕೆ ಜನರ ತೀವ್ರ ವಿರೋಧ ಇತ್ತು. ಹಾಗಾಗಿ ಅದನ್ನು ಬದಲಾವಣೆ ಮಾಡಿಕೊಂಡು ಅದನ್ನು ಕೈ ಬಿಟ್ಟಿದ್ವಿ. ಈಗ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಪೀಠದ ಆದೇಶದಂತೆ ನಾವು ಈಗಾಗಲೇ SBM ಯೂಸ್ಡ್ ವಾಟರ್ ಮ್ಯಾನೇಜ್ಮೆಂಟನ್ನು ಪ್ರತಿಯೊಂದು ನಗರಗಳಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು ವ್ಯವಸ್ಥಿತವಾಗಿ ಜಾರಿ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟಲ್ಲಿ ನಾವು ಈ ದಿವಸ ಒಂದು ಸಾರ್ವಜನಿಕ ಸಭೆಯನ್ನು ಕರೆದು ಅವರ ಅಹವಾಲನ್ನು ಸ್ವೀಕಾರ ಮಾಡಿದಾಗ ಸಾರ್ವಜನಿಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಈ ವರದಿಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೇವೆ. ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಆಗ್ಬೋದು ಅಥವಾ ಏನಾಗತ್ತೆ ಅನ್ನುವಂಥದ್ದನ್ನು ಕಾದು ನೋಡುವಂಥ ನಿರೀಕ್ಷೆ ಇದೆ. ಹಾಗಾಗಿ ಈಗ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ವ್ಯವಸ್ಥಿತವಾದ ಮಲತ್ಯಾಜ್ಯ, ಘನತ್ಯಾಜ್ಯ ಮತ್ತು ದ್ರವ ತ್ಯಾಜ್ಯಗಳನ್ನು ನಿರ್ವಹಣೆ ಮಾಡುವಂಥದ್ದೆಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ಜವಾಬ್ದಾರಿಯಾಗಿರ್ತದೆ. ಸೊ ಅದನ್ನು ಮಾಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನಶೀಲರಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಆಡಳಿತಾಧಿಕಾರಿಗಳಾಗಿರುವಂಥ ತಹಶೀಲ್ದಾರ್ ಸಾಹೇಬರು ಬಂದಿದ್ದಾರೆ. ಸಾರ್ವಜನಿಕರಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ, ಆದರೆ ಭಾಳ ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ವಿಷಯವನ್ನು ನಾವು ಮೇಲಾಧಿಕಾರಿಗಳೇ ಮತ್ತು ಮಾನ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ. ಥ್ಯಾಂಕ್ ಯು. ಇವತ್ತು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಉಳ್ತೂರಿನಲ್ಲಿ ಅವರು 2 ಎಕರೆ 17 ಸೆಂಟ್ ಜಾಗವನ್ನು ತಗೊಂಡಿದ್ದಾರೆ 2010ರಲ್ಲಿ. ಅದರಲ್ಲಿ ಹಿಂದೆ ಡಂಪಿಂಗ್ ಯಾರ್ಡ್ ಮಾಡ್ತೇವೆ ಅಂತ ಹೇಳಿದರು. ಆಮೇಲೆ ಅದೆಲ್ಲ ವಿರೋಧದ ನಂತರ ಈಗ FSTP ಮಾಡ್ತೇವೆ ಅಂತ ಹೊರಟಿದ್ದಾರೆ. ಅದರ ಬಗ್ಗೆ ಸಾರ್ವಜನಿಕ ಸಂಪರ್ಕ ಸಭೆಯನ್ನು ಕರೆದಿದ್ದಾರೆ ಜನರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ. ನಮ್ಮ ಒಕ್ಕೊರಲ ಆಗ್ರಹ ಒಂದೇ, ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನ ಕಸವನ್ನಾಗಲಿ, ನಿಮ್ಮ ಮಲತ್ಯಾಜ್ಯವನ್ನಾಗಲಿ ಅಥವಾ ಯಾವುದೇ ಕಸವನ್ನು ತಂದು ಇಲ್ಲೇ ಎಸಿಲಿಕ್ಕೆ ನಾವು ಬಿಡೋದಿಲ್ಲ. ಇದು ನಮ್ಮ ಸಮಸ್ತ ಗ್ರಾಮಸ್ಥರ 3 ಗ್ರಾಮ ಕೆದೂರು, ಬೇಳೂರು ಮತ್ತು ಉಳ್ತೂರು ಗ್ರಾಮದ ಏನು ಗ್ರಾಮಸ್ಥರ ಒಕ್ಕೊರಲ ಆಗ್ರಹ ಏನಿದೆ, ಯಾವುದೇ ಕಾರಣಕ್ಕೂ ನಿಮ್ಮ ಕಸ ಇಲ್ಲಿಗೆ ಬರಬಾರ್ದು. ಯಾಕಂದರೆ ನಾವೊಂದಿಷ್ಟು ಸ್ವಚ್ಛ ಪರಿಸರದಲ್ಲಿ ವಾಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳು ನಾಳೆ ಇದೇ ಪರಿಸರದಲ್ಲಿ ಇರಬೇಕು. ಎಲ್ಲವನ್ನು ಈಗಾಗಲೇ ಆಲ್ರೆಡಿ ಮನೆಯನ್ನು ಬಿಟ್ಟು ಉದ್ಯೋಗ ಎಲ್ಲವನ್ನು ಅರಸ್ಕೊಂಡು ಬೆಂಗಳೂರು, ಮುಂಬೈ ಅಂತ ಎಲ್ಲ ನೆಲೆಸಿದ್ದಾರೆ. ಮನೆಯಲ್ಲಿರೋದು ವಯಸ್ಸಾದವರು. ನಮ್ಮ ಊರು ಮತ್ತು ಈ ಕಸ, ಈ ವಾಸನೆ, ದುರ್ನಾತಗಳಿಂದಾಗಿ ಅಥವಾ ಅದು ಹರಡುವಂಥ ಕಾಯಿಲೆಗಳಿಂದಾಗಿ ಸ್ಮಶಾನ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಗ್ರಾಮಸ್ಥರಲ್ಲಿ ಒಟ್ಟಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆಲ್ರೆಡಿ ಇದು ಕೋರ್ಟಲ್ಲಿ ಕೂಡ ಕೇಸ್ ನಡೀತಾ ಇದೆ. ಇವರಿಗೆ FSTP ಮಾಡುವಂತಹ ಅಥವಾ ಇಲ್ಲಿ ವಿಲೇವಾರಿ ಘಟಕ ಮಾಡುವಂತಹ ಯಾವುದೇ DPRಗಳು ಇವ್ರ ಹತ್ರ ರೆಡಿ ಇಲ್ಲ. ಇಲ್ಲಿ ಯಾವ ರೀತಿ ಮಾಡ್ತೇವೆ ಅನ್ನುವಂಥ ಯಾವುದೂ ಇಲ್ಲ. ಸುಮ್ಮನೆ ಒಂದು ಲ್ಯಾಪ್ಟಾಪ್ ತಗೊಂಡು ಎಲ್ಲೋ ಮಾಡಿರುವಂಥ ಒಂದು ವ್ಯವಸ್ಥೆಯನ್ನು ತಂದು ತೋರಿಸ್ತಾರೆ ಬಿಟ್ಟರೆ, ಇಲ್ಲಿ ನಾವು ಮಾಡ್ತೇವೆ, ಹೀಗಿದೆ, ಇದಕ್ಕೆ ಇಷ್ಟು ಖರ್ಚಿದೆ ಅಥವಾ ಇದಕ್ಕೆ ಪರ್ಮಿಷನ್ ಬೇಕು ಅಂತ ಯಾವ ದಾಖಲೆಗಳು ಅವ್ರ ಇಲ್ಲ. ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರಲಿ, ಸ್ಥಳೀಯ ಪಂಚಾಯತ್ ಆಗಿರಲಿ, ಅಥವಾ ಮೆಸ್ಕಾಮಿಂದ ಆಗಿರಲಿ, ಅಥವಾ ಜಿಲ್ಲಾಡಳಿತದಿಂದಾಗಿ ಯಾವ ರಿಟರ್ನ್ ಪರ್ಮಿಷನ್ ಇವ್ರ ಹತ್ರ ಇಲ್ಲ. ಯಾವುದೋ ಒಂದು ಅನುದಾನ ಸ್ಯಾಂಕ್ಷನ್ ಆಗಿದೆ ಅಂದ ಕೂಡಲೇ ನೀವೆಲ್ಲೋ ಒಂದು ಜಾಗ ತಗೊಂಡಿದ್ದೀರಿ ಅಂತ ಆದರೆ ಆ ಜಾಗದಲ್ಲಿ ತಗೊಂಡೋಗಿ ನೀವೆಲ್ಲವನ್ನ ಮಾಡಿದರೆ ಒಪ್ಪುವಂಥ ಸಾಧ್ಯತೆಗಳಿಲ್ಲ. ಅದನ್ನು ಒಪ್ಪಲಿಕ್ಕೆ ಆಗೋದು ಇಲ್ಲ. ಮುಂದಿನದೆಲ್ಲ ನಾವು ಖಂಡಿತ ಇದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೇವೆ. ಜಿಲ್ಲಾಧಿಕಾರಿಗಳನ್ನ ನಾವು ಶೀಘ್ರದಲ್ಲಿ ಭೇಟಿಯಾಗಿ ನಮ್ಮ ಮನವಿಯನ್ನು ಕೂಡ ಕೊಡ್ತೇವೆ. ಆಲ್ರೆಡಿ ನಾವು ಮೊನ್ನೆ ಕುಂದಾಪುರ ತಹಶೀಲ್ದಾರ್ ಬಂದಿದ್ದರು. ಅವ್ರ ಮುಖಾಂತರವಾಗಿ ನಾವು ಅವರಿಗೆ ಮನವಿಯನ್ನು ತಲುಪಿಸಿದ್ದೇವೆ. ಗೊತ್ತಿಲ್ಲ ಯಾರ ಹಿತಾಸಕ್ತಿ ಇದೆ ಅಥವಾ ಏನಿದೆ ಅಂಥದ್ದು. ಇನ್ನು ನಮ್ಮ ರಾಜಕಾರಣಿಗಳನ್ನ, ನಮ್ಮ ಶಾಸಕರನ್ನ, ಸಂಸದರನ್ನು ನಾವು ಮನವಿಯನ್ನು ಮಾಡ್ತೇವೆ ಮೊದಲಾಗಿ. ಅದಕ್ಕೂ ಬಗ್ಗದಿದ್ದರೆ ಆಗ್ರಹವನ್ನು ಮಾಡ್ತೇವೆ. ಅದಾಗದಿದ್ದರೆ ಮುಂದಿನ ಚುನಾವಣೆಗಳು ಸಮೀಪದಲ್ಲಿದೆ. ಅದಕ್ಕೇನು ಮಾಡಬೇಕು ಅನ್ನೋದನ್ನು ಮುಂದಿನ ನಮ್ಮೆಲ್ಲ ಕಮಿಟಿಯ ನಿರ್ಧಾರವನ್ನು ಮಾಡಿ ಊರವರ ಒಕ್ಕೊರಲ ನಿರ್ಧಾರದಂತೆ ಮುಂದೆ ನಡೀತೇವೆ. ಅಜಿತ್ ಶೆಟ್ಟಿ, ಉಳ್ತೂರು.